ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ಗಂಡು ಹೆಣ್ಣನ್ನ ಒಂದಾಗಿ ಬಾಳಿಯಂತ ಒಂದುಗೂಡಿಸೋದೇ ಈ ಮದುವೆ. ಮದುವೆ ಅನ್ನುವಂಥದ್ದು ಎರಡು ಮನಸ್ಸುಗಳನ್ನ, ಎರಡು ಕುಟುಂಬಗಳನ್ನ ಬೆಸೆಯುವಂತಹ ಸೇತುವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ವೈಯಕ್ತಿಕ ಪ್ರತಿಷ್ಠೆಗಾಗಿ ನಡೆಯುವಂತಹ ಆಡಂಬರದ ಮದುವೆಗಳೇ ಹೆಚ್ಚಾಗಿ ನಡೆಯುತ್ತವೆ. ಎಲ್ಲೋ ಒಂದು ಕಡೆ ಮದುವೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅರ್ಥವನ್ನೇ ಕಳೆದುಕೊಳ್ತಾ ಇದೆಯಾ ಅನ್ನುವಂಥ ಆತಂಕ ಕೂಡ ಎದುರಾಗಿದೆ. ಆದರೆ ನಾನಿವತ್ತು ಹೇಳೋಕೆ ಹೊರಟಿರುವಂಥದ್ದು ಒಂದು ಸಾಮಾಜಿಕ ಕಳಕಳಿಯೊಂದಿಗೆ ನಡೆದಂಥ, ಮಾದರಿಯಂತೆ ನಡೆದಂಥ ಅರ್ಥಪೂರ್ಣ ಮದುವೆ ಬಗ್ಗೆ. ಹಾಗಾದರೆ ಮದುವೆಯ ವಿಶೇಷತೆ ಏನು? ಹಾಗಾದರೆ ಮದುವೆ ಆದಂಥ ನವ ಜೋಡಿಗಳು ಯಾರು? ಇದೆಲ್ಲದರ ಬಗ್ಗೆ ತಿಳ್ಕೋಣ. ಇದೆ ಈ ಹೊತ್ತಿನ ವಿಶೇಷ, ಮದುವೆ ಮನೆಯಲ್ಲಿ ಮಹಾದಾನ. ಹೊಸ ಬಾಳಿನ ಹೊಸ್ತಿಲಲ್ಲಿ ನಿಂತು ಹೊಸ ಜೋಡಿಯೊಂದು ಈಗ ಮಾದರಿಯಾಗಿ ನಿಂತಿದೆ. ಹೌದು, ಹೊಸ ಜೀವನ ಆರಂಭಿಸುವುದರ ಜೊತೆಗೆ ಮದುವೆಯ ದಿನದಂದೇ ನೇತ್ರದಾನದಂಥ ಮಹಾದಾನ ಮಾಡುವ ಮೂಲಕ ಯುವಕರಿಗೆ ಪ್ರೇರಣೆಯಾಗಿದ್ದಾರೆ, ಮಾದರಿಯಾಗಿದ್ದಾರೆ. ಆ ಜೋಡಿ ಯಾರು ಅಂತ ಕೇಳ್ತಾ ಇದ್ದೀರಾ? ಹೌದು, ಶ್ರುತಿ ಭಾರದ್ವಾಜ್ ಹಾಗೂ ಪ್ರವೀಣ್ ಕುಲಕರ್ಣಿ. ಈ ಜೋಡಿ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿದೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರ ಜೊತೆಗೆ ಡಾಕ್ಟರ್ ವೀರಭದ್ರರಾವ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ಇದ್ದಾರೆ. MS ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ PRO ಅಂದರೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿರುವಂತಹ ಮುಳುಕುಂಟೆ ಪ್ರಕಾಶ್ ಅವರಿದ್ದಾರೆ. ಪ್ರಕಾಶ್ ಅವರು ಒಬ್ಬರೇ ಅಲ್ಲ, ಅವರ ಪತ್ನಿ, ಅವರ ಮಗ ಸಮೇತ ಇಡೀ ಕುಟುಂಬವೇ ದೇಹದಾನದಂಥ ಮಹಾದಾನ ಮಾಡಲು ನಿರ್ಧರಿಸಿದ್ದಾರೆ. ಈಗಾಗಲೇ ಆ ಒಂದು ಪ್ರೊಸೀಜರ್ ಕೂಡ ಮುಗಿಸಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲಿಗೆ ಶ್ರುತಿ ಹಾಗೂ ಪ್ರವೀಣ್, ನಿಮಗೆ ನಮ್ಮ ಕಡೆಯಿಂದ ಡಬಲ್ ಕಂಗ್ರ್ಯಾಚುಲೇಷನ್ಸ್. ಒಂದು ಮದುವೆ ಆದಂತಹ ಕಂಗ್ರ್ಯಾಚುಲೇಷನ್, ಜೊತೆಗೆ ಇಂಥ ಒಂದು ನೇತ್ರದಾನ ಮಾಡೋ ಮೂಲಕ. ಸೊ ಏನು ಅನ್ನಿಸ್ತಾ ಇದೆ ನಿಮಗೆ? ನಮಗೆ ತುಂಬ ಖುಷಿ ಅನ್ನಿಸ್ತದೆ. ಮದುವೆ ಅನ್ನೋದು ಒಂದು ಸಂಸ್ಕಾರ ಕೊಡೋದು, ಒಂದು ಇದು ಆ ಸಂಸ್ಕಾರ ಜೊತೆಗೆ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕಂತ ಒಂದು ಯೋಚನೆ ಮಾಡಿದ್ವಿ. ಆ ಯೋಚನೆ ಮೊದಲು ನಾವಿಬ್ಬರು ಡಿಸ್ಕಷನ್ ಮಾಡಿಬಿಟ್ಟು ಹೇಗೆ ಮಾಡೋದು, ಒಂದು ಒಳ್ಳೆ ಸಂದೇಶ ಕೊಡಬೇಕು ಸಮಾಜಕ್ಕೆ ಅಂತ ಹೇಳಿದಾಗ ನಾವು ರಂಗನಾಥ್ ಭಾರದ್ವಾಜ್ ಅವರಿಗೆ ಒಂದು ಒಪಿನಿಯನ್ ಕೇಳಿದ್ವಿ. ಅವ್ರು ಹೇಳಿದ್ರು, ಯಾರ್ಯಾರು ಏನೋ ಮದುವೆಯಲ್ಲಿ ಏನೇನೋ ಮಾಡ್ತಾರೆ, ಅದ್ರ ಬದಲಿ ಆಡಂಬರ ಬದಲಿ ಒಂದು ನೇತ್ರದಾನ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ನೀವು ಇಟ್ಕೊಂಡ್ರೆ ಅಂದರೆ ಇಡೀ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಂಗೆ ಆಗ್ತದೆ ಅಂತಂದ್ರು. ನಾವು ಎರಡು ಕುಟುಂಬದ ಜೊತೆಗೆ ನಾವು ಮಾತಾಡ್ಕೊಂಡ್ವಿ. ಸೊ ಎರಡು ಕುಟುಂಬದವರು ಒಂದು 15-20 ಜನ ಎಲ್ಲ ರೆಡಿ ಆಗಿದ್ವಿ. ಅದಾದ್ಮೇಲೆ ನಾವೆಲ್ಲ ಯಾರಿಗೂ ಪ್ರೇರಣೆ ಆಯ್ತು ಅಷ್ಟೇ, ಯಾರಿಗೂ ಫೋರ್ಸಬಲಿ ಆಗಿ ಮಾಡಲಿಲ್ಲ. ಶ್ರುತಿ, ನಿಮ್ಗೇನು ಅನಿಸ್ತಾ ಇದೆ? ಇಂಥ ಒಂದು ವಿಶೇಷ ಮದುವೆಗೆ ಸಾಕ್ಷಿಯಾಗಿದ್ದೀರಿ ನೀವು. ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಮದುವೆಯಲ್ಲಿ ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಂದ್ರೆ ಈ ದಾನಗಳೆಲ್ಲ ಯಾರು ಸೆಲೆಬ್ರಿಟೀಸ್ ಬರ್ತ್ಡೇಸ್, ಯಾವ್ದಾದ್ರು ಹಾಸ್ಪಿಟಲ್, ರೋಟರಿ ಕ್ಲಬ್, ಆ ಥರ ಯಾರು ಪ್ರಯೋಜಕರು ಮಾಡಿರ್ತಾರೋ ಅವಾಗಷ್ಟೇ ಕೇಳಿದ್ದೆ ನಾನು. ಮದುವೆಯಲ್ಲಿ ಈ ತರದ್ದು ಅರೇಂಜ್ಮೆಂಟ್ಸ್ ಎಲ್ಲ ನಾನು ಇವತ್ತು ಮೊದಲೇ ಅನ್ಸುತ್ತೆ, ಇದು ಫಸ್ಟ್ ಅನ್ಸುತ್ತೆ. ನನಗೂ ತುಂಬಾ ಖುಷಿ ಆಯ್ತು. ಫಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಪೋಸ್ ಮಾಡಿದ್ರು ಫಸ್ಟ್ ಸ್ಟಾರ್ಟಿಂಗ್, ಈ ತರದೆಲ್ಲ ಮದ್ವೆಲೆಲ್ಲ ಏನ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಎಲ್ರಿಗೂ ಇಷ್ಟ ಆಯ್ತು. ಎಲ್ಲರನ್ನು ಒಪ್ಸಿ, ಎಲ್ಲರನ್ನು ಮನವೊಲಿಸಿ ಈ ಕಾರ್ಯಕ್ರಮ ನಾವು ಫಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ನಾವು ಡೊನೇಟ್ ಮಾಡ್ಬೇಕಂತ ಅನ್ಕೊಂಡಿದ್ದು. ಅಲ್ಲಿ ಬಂದ್ಮೇಲೆ ತುಂಬಾ ಬೇರೆ ಜನಗೂ ಇದಕ್ಕೆ ಇಷ್ಟ ಆಗಿ ಎಲ್ಲರೂ ತುಂಬಾ ಜನ 200 ಮೆಂಬರ್ಸ್, ಮೋರ್ ದೆನ್ 200 ಮೆಂಬರ್ಸ್ ಡೊನೇಟ್ ಮಾಡಿದ್ರು. ಹೇಗಾಯ್ತಿದ್ದು ಒಂದು ಒಟ್ಟಾರೆ ಮದುವೆ ಅನ್ನೋದು? ತುಂಬಾ ಚೆನ್ನಾಗಾಯ್ತು. ಯಾರೆಲ್ಲ, ಎಷ್ಟು ಜನ ಹಾಗಾದ್ರೆ ನೇತ್ರದಾನ ಮಾಡಿದ್ದು ಒಂದು ಮದುವೆ ದಿನ? 200ಕ್ಕೂ ಹೆಚ್ಚು ಜನ ನೇತ್ರದಾನ ಮಾಡಿದ್ರು. ಯಾರ್ಯಾರು ಅವರು ಅಂತೆಲ್ಲ? ನಮ್ಮ ಅತ್ತೆ ಮನೆ ಕಡೆ ಅವರೆಲ್ಲ ಮಾಡಿದ್ರು. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ದೊಡ್ಡಮ್ಮ, ಚಿಕ್ಕಮ್ಮಂದ್ರು, ಅಣ್ಣ, ತಂಗಿ ಎಲ್ರು, ಇಡೀ ಫ್ಯಾಮಿಲಿನೇ ಹಾಗಾದ್ರೆ ಎಲ್ರು ಮಾಡಿದ್ರು. ನೀವೆಲ್ಲರೂ ನಿಜವಾಗ್ಲೂ ಕೇಳಿದ್ರ ಪ್ರಕಾಶ್ ಅವರೇ? ಸಾಮಾನ್ಯವಾಗಿ ನಾನು ಒಂದು ದಾನ ಮಾಡುವಂಥದ್ದು ಇಷ್ಟೊಂದು ಕೇಳಿಲ್ಲ. ಸುಮಾರು ಕಳೆದ 4-5 ವರ್ಷಗಳಲ್ಲಿ ಮಲ್ಲೇಶ್ವರಮಲ್ಲಿ ಗೋವಿಂದರಾಜರು, ಡಾಕ್ಟರ್ ಗೋವಿಂದರಾಜರು ಅಂತ ಇದ್ದಾರೆ, ಅವರ ಒಂದು ಸಂಬಂಧಿಕರ ಮದುವೆನಲ್ಲಿ ಒಂದು 20 ಜನ ಏನೋ ನೇತ್ರದಾನ ಮಾಡಿದ್ ಕೇಳಿದ್ದೆ. ಆದ್ರೆ ಇಷ್ಟೊಂದು ಜನ 200 ಜನ ನೇತ್ರದಾನ ಮಾಡಿರೋದು ಐ ಥಿಂಕ್ ಇದೇ ಫಸ್ಟ್ ನಾನು ಕೇಳ್ತಾ ಇರೋದು. ಸೊ ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಇತ್ತೀಚಿನ ದಿನಗಳಲ್ಲಿ? ಅದೇ ಅವ್ರು ಹೇಳ್ದಾಗೆ ಒಂದು ಸೆಲೆಬ್ರಿಟಿಗಳ ಮದುವೆ ಅಥವಾ ಏನೋ ಒಂದು ಶಿಬಿರಗಳು ನಡೀತಾ ಇರುತ್ತೆ, ಅಂಥದ್ರಲ್ಲಿ ಮಾತ್ರ ನಡೆಯುವಂಥದ್ದು ಮದುವೆ ಜೊತೆಗೆ ಇಂಥ ಒಂದು ವಿಶೇಷ ಆಚರಣೆ. ನಾನು ಫಸ್ಟ್ ನಮ್ಮೆಲ್ಲ ವೈದ್ಯಕೀಯ ಕ್ಷೇತ್ರದ ಪರವಾಗಿ ಅಥವಾ ಸಾರ್ವಜನಿಕರ ಪರವಾಗಿ ಶ್ರುತಿ ಭಾರದ್ವಾಜ್ ಅವರಿಗೆ, ಪ್ರವೀಣ್ ಕುಲಕರ್ಣಿ ಅವರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಧನ್ಯವಾದನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಮದುವೆ ಅನ್ನೋದು ದೇವಲೋಕದಲ್ಲಿ ಆಗತ್ತೆ, ಸ್ವರ್ಗದಲ್ಲಿ ಆಗತ್ತೆ ಮದುವೆ ಅಂತ ಇದ್ರು. ಅಂಥ ಮದುವೆ ಭೂಲೋಕದಲ್ಲೇ ಸ್ವರ್ಗವನ್ನ ಮಾಡಿರುವಂತಹ ಈ ಜೋಡಿಗಳು, ಇವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಜೊತೆಗೆ ಇವರ ಹಿರಿಯರಿದಾರಲ್ಲ, ಇಂಥದ್ದು ಇವಾಗ ಸಾಮಾನ್ಯವಾಗಿ ಒಂದು ಇಂಥ ಶುಭ ಸಂದರ್ಭಗಳಲ್ಲಿ ನೀವೇನಾದ್ರು ಕಣ್ ತೆಗಿತೀವಿ, ಕಣ್ ದಾನ ಮಾಡ್ತೀವಿ ಅಥವಾ ದೇಹ ದಾನ ಮಾಡ್ತೀವಿ ಅಂದ್ರೆ ಅಪಶಕುನ, ಸಾವು ಅನ್ನೋದನ್ನ ಯಾರು ಮಾತಾಡಬೇಡಿ ಅಂತಾರೆ. ಅಂಥದ್ರಲ್ಲಿ ಇಂಥ ಒಂದು ಶುಭ ಸಂದರ್ಭದಲ್ಲಿ ಆ ಹಿರಿಯರು ಕೂಡ ಆಶೀರ್ವಾದ ಮಾಡಿ, ಹೌದು ನೀವು ಮಾಡ್ತಾ ಇರೋದು ಒಳ್ಳೇದು, ನಾವು ಮಾಡ್ತೀವಿ ಅಂತ ಸೇರ್ ಮಾಡಿದಾರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದಟ್ಸ್ ಫ್ಯಾಮಿಲಿ. ನೀವೇನು ಹೇಳ್ತೀರಿ ಡಾಕ್ಟರ್? ಪ್ರಥಮವಾಗಿ ನಾನು ಕೂಡ ಶ್ರುತಿ ಭಾರದ್ವಾಜ್ ಅವರಿಗೆ ಮತ್ತು
ಪ್ರವೀಣ್ ಕುಲಕರ್ಣಿ ಅವರಿಗೆ ತುಂಬ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇದು ಒಂದು ಮಾದರಿ, ಈ ಥರದ ಒಂದು ಪ್ರಸ್ತಾಪವನ್ನು ರಂಗನಾಥ್ ಭಾರದ್ವಾಜ್ ಅವರು ನಮ್ಮ ಮುಂದೆ ಒಂದು ಸಾರಿ ಹೇಳಿದರು, ಮದುವೆಗಿಂತ ಮೊದಲು ಈ ಥರ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ, ನಾವು ಎಲ್ಲ ಸೇರಿಕೊಂಡು ಇಡೀ ಕುಟುಂಬವೇ ನಾವು ನೇತ್ರದಾನವನ್ನು ಮಾಡಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ಇದು ನಿಜವಾಗ್ಲೂ ನಡೆಯುತ್ತಾ ಅಂತ ನನಗೆ ಅನ್ನಿಸ್ತು. ಸರಿ, ಬಟ್ ಅದನ್ನು ಮಾಡಿ ತೋರಿಸಿದ್ರು ಅವರು. ಅದಕ್ಕೆ ನಿಜವಾಗ್ಲೂ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಇದು ಒಂದು ಮಾದರಿ, ಮತ್ತು ಈ ಥರದ ಒಂದು ಪದ್ಧತಿ ಏನಿದೆ ಇದನ್ನು ನಾವು ಅಟ್ಲೀಸ್ಟ್ ನಮ್ಮಲ್ಲಿ ಕೆಲವು ಜನರಾದರೂ ಮುಂದುವರಿಸ್ಕೊಂಡು ಹೋದರೆ ನಾವು ಇಡೀ ಸಮಾಜವನ್ನೇ ಬದಲಿಸ್ಬೋದು. ಯಾಕೆಂದರೆ ಇವತ್ತು ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಒಂದು 8ರಿಂದ 10 ಮಿಲಿಯನ್ ಜನಗಳು ಕಾರ್ನಿಯಾ ಬ್ಲೈಂಡ್ನಿಂದ ಬಳಲ್ತಾ ಇದ್ದಾರೆ, ಅಂದರೆ ದೃಷ್ಟಿ ಇಲ್ಲದೇನೆ. ಅದರಲ್ಲಿ ಆಲ್ಮೋಸ್ಟ್ 2 ಮಿಲಿಯನ್ ಜನಗಳಿಗೆ 2 ಕಣ್ಣು ಇಲ್ಲ. ಈ ಥರ ಇರಬೇಕಾದ್ರೆ ಈ ಥರ ನಾವು ನೇತ್ರದಾನವನ್ನು ಮಾಡೋದರಿಂದ ಎಷ್ಟೋ ಜನದ ಬಾಳಿಗೆ ಬೆಳಕನ್ನು ಕೊಡ್ಬೋದು ನಾವು. ಖಂಡಿತ. ಈಗ ಇವ್ರು ಹೇಳ್ದಾಗೆ ಮದುವೆ ಜೊತೆಗೆ ನೇತ್ರದಾನ, ದೇಹದಾನ ಏನಿದೆ ಅದು ಸಾವಿನ ನಂತರ ಬರುವಂಥದ್ದು. ಸೊ ಇಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ನಿಮ್ಮ ಮನೇಲಿ ಏನಂದ್ರು, ಹೇಗೆ ಕನ್ವಿನ್ಸ್ ಮಾಡಿದ್ರಿ ನೀವು? ನಮ್ಮದು ಮೂಲತಃ ಸಂಪ್ರದಾಯಸ್ಥ ಕುಟುಂಬ. ಕಾಮನ್ ಆಗಿ ಹಿಂದ ಒಂದು ಶುಭ ಸಂದರ್ಭದಲ್ಲಿ ಸರ್ ಹೇಳಿದಾಗೆ ನೀವು ಎಲ್ಲ ಯಾಕಪ್ಪ ಇದು ಅಂತಂದರು. ಆದರೂ ನಾವೇನು ಕನ್ವಿನ್ಸ್ ಮಾಡಿ, ಶ್ರುತಿಯವ್ರ ಮನೇಲಿ ಶ್ರುತಿಯವ್ರು ಕನ್ವಿನ್ಸ್ ಮಾಡಿದರು, ರಂಗನಾಥ್ ಸರ್ ಕನ್ವಿನ್ಸ್ ಮಾಡಿದರು, ನಮ್ಮನೇಲಿ ನಾನು ಕನ್ವಿನ್ಸ್ ಮಾಡಿದೆ, ರಂಗನಾಥ್ ಸರ್. ಇದರ ಒಂದು ಪರಿಣಾಮ ಏನಾಯ್ತು ಅಂದರೆ ಅವರು ಒಪ್ಕೊಂಡ್ಬಿಟ್ಟು ಇದನ್ನು ಮಾಡಿ ನೋಡಿ ನಮಗೂ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು, ಆದರೆ ಇದು ಕೆಟ್ಟ ಸಂದೇಶ ಅಂತ ಆಗ್ಬಾರ್ದು, ಒಳ್ಳೆ ಸಂದೇಶ ಆಗಬೇಕು ಅಂತಂದ್ರು. ಅದಕ್ಕೆ ನಾವು ಒಂದು ಈ ರೀತಿ ಪ್ರಚಾರ ಪಡೀತೀವಿ ಅಂತ ಅನ್ಕೊಂಡಿದ್ದಿಲ್ಲ. ನಾವು ಟಿವಿ ಮಾಧ್ಯಮದಿಂದ ಆಗಲಿ, ವಿಶೇಷವಾಗಿ ಕನ್ನಡಪ್ರಭದಿಂದ ಮರುದಿನ ಆರ್ಟಿಕಲ್ ಬಂತು, ಈ ರೀತಿ ನಾವು ಮಾಡಬೇಕು ಆಗ್ತದೆ ಅಂತ ಗೊತ್ತಿರಲಿಲ್ಲ. ಆದರೆ ಒಂದು ಸಮಾಜಕ್ಕೆ ಅಲ್ಲಿ ಬಂದಂಥ ಎಲ್ಲರಿಗೂ ಒಂದು ಪ್ರೇರಣೆ ಕೊಡಬೇಕು. ಸುಮಾರು ಒಂದು 10,000 ಜನ ಮೇಲೆ ಇದ್ರು. ಅವ್ರಿಗೆ ಒಂದು ಪ್ರೇರಣೆ ಆಗಬೇಕು, ಮತ್ತು ಒಳ್ಳೆಯ ಸಮಾಜದ ಒಂದು ಸ್ವಾಸ್ಥ್ಯನ ಇದರಿಂದ ಒಂದು ಒಳ್ಳೆಯ ರೀತಿಯಿಂದ ಹೋಗಬೇಕು. ಸಾಕಷ್ಟು ಜನ ಜಗತ್ತೇ ನೋಡಿರಲ್ಲ ಕಣ್ಣಿಲ್ಲದಕ್ಕೋಸ್ಕರ. ಅವ್ರು ನಮ್ಮ ಕಣ್ಣ ನಾವು ಎಲ್ಲೋ ಒಂದು ಭೂಮಿಯಲ್ಲಿ ಅಗಿತಾರೆ, ಹುಳುತ್ತಾರೆ, ಒಂಥರ ಸುಡ್ತಾರೆ. ಇದರಿಂದ ಕಣ್ಣು ಹೋಗ್ಬಿಡುತ್ತೆ, ಇನ್ನೊಬ್ರಿಗೆ ಅದು ಸಹಾಯ ಆಗ್ತದೆ ಅಂತ ಹೇಳಿ ಮಾಡ್ಲಿಕ್ಕೆ ಹೊರಟ್ವಿ. ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಂದ್ರೆ ನಾವು 14-15 ಕುಟುಂಬನವರು ಮಾಡಬೇಕಂತ ಅನ್ನೋದನ್ನ ಅಲ್ಲಿ ಸೇರಿರ್ತಕ್ಕಂಥ ಎಲ್ಲರಲ್ಲಿ ಸಾಕಷ್ಟು ಜನ ಸ್ವಯಂ ಪ್ರೇರಣೆಯಿಂದ ಬಂದು ನೇತ್ರದಾನ ಮಾಡಿದರು. ವಿಶೇಷವಾಗಿ ಅಲ್ಲಿ ಏನಾಯ್ತು ಅಂದರೆ ದೇವಣ್ಣ ಭಟ್ಟು ಮತ್ತು ವಿಜಯಲಕ್ಷ್ಮಿನವರು ತಮ್ಮ ದೇಹದಾನ ಮಾಡಿದ್ರು ಇಬ್ರು. ಅವರ ಪ್ರೇರಣೆಯಿಂದ ಇನ್ನಿಬ್ರು ಯುವ ಜೋಡಿ ಕುಮಾರ್ ಮತ್ತು ವಿಜಯಲಕ್ಷ್ಮಿ ಅಂತೇಳಿ ಜಿಂದಾಲ್ ವರ್ಕ್ ಮಾಡ್ತಾರೆ, ಅವರು ದೇಹದಾನ ಮಾಡಿದ್ರು. ಅಂದ್ರೆ ಒಂದು ಅಲ್ಲಿ ಎಷ್ಟು ಜನರಿಗೆ ಪ್ರೇರಣೆ ಆಯ್ತು ಅನ್ನೋದು ಅದು ಒಂದು ಸದ್ವಿಚಾರ ಎಷ್ಟು ಜನಕ್ಕೆ ಹೋಯ್ತು ಅನ್ನೋದನ್ನ ಭಾರಿ ಒಂದು ಪರಿಣಾಮ ಬೀರ್ತು. ಟಿವಿ ಮಾಧ್ಯಮದಿಂದನೂ ಎಷ್ಟು ಬಂತಂದ್ರೆ ಮರುದಿನ ಸಾಕಷ್ಟು ಜನ ಹಿಂದಿನ ದಿನ ರಾತ್ರಿಯಿಂದ ನಮಗೆಲ್ಲ ಕೇಳಿ ಶುರು ಮಾಡಿದ್ರು, ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ, ಇದು ಒಳ್ಳೆ ಇಡೀ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ರಿ ಅಂತೇಳಿ. ಈಗ ನೀವು ಅಂದ್ರೆ ಮೊದಲು ನೀವಿಬ್ರು ನೇತ್ರದಾನ ಮಾಡೋದಕ್ಕೆ ನಿರ್ಧರಿಸಿದ್ದಾದ್ರೆ ಇಡೀ ಫ್ಯಾಮಿಲಿನೇ ಮಾಡುವಂಥದ್ದು. ಸೊ ಅದು ಹೇಗೆ ಡಿಸೈಡ್ ಮಾಡಿದ್ರಿ ಅಂತ? ಈಗ ಯಾರಿಗೂ ವೇದಿಕೆ ಅಂತ ಇರೋದಿಲ್ಲ ನೇತ್ರದಾನ ಮಾಡೋಕ್ಕೆ ಅಂತೇಳಿ, ಎಲ್ಲೂ ಹೋಗೋದಕ್ಕೆ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ, ಎಲ್ಲಿ ಹೋಗಬೇಕು, ಹೇಗೆ ಮಾಡಬೇಕು, ಪ್ರೊಸೀಜರ್ಸ್ ಎಲ್ಲ ಯಾರಿಗೂ ಗೊತ್ತಿರೋದಿಲ್ಲ. ಈಗ ಮಾಡ್ಬೇಕಂತಂದ್ರೂ ಅದು ಗೊತ್ತಾಗ್ಲಾರ್ದಾಗಿದ್ದಾಗ ಈ ಥರ ಯಾವುದಾದ್ರೂ ವೇದಿಕೆ ಸಿಕ್ಕಾಗ ಅವ್ರಿಗೆ ನಾವು ಮಾಡ್ತಾ ಇದ್ದಾಗ ಒಂಥರ ಪ್ರೇರಣೆ ಸಿಕ್ಬಿಡುತ್ತೆ. ಅವ್ರು ಮಾಡ್ತಾ ಇದ್ದಾರೆ, ನಾವು ಮಾಡ್ಬೇಕಂತಿದ್ವಿ, ಎಲ್ಲಿ ಕೇಳಬೇಕು ಗೊತ್ತಾಗ್ತಿರ್ಲಿಲ್ಲ. ಇಲ್ಲೆಲ್ಲ ಆ ಫಾರ್ಮ್ ತೊಗೊಳ್ತಿದ್ದಂಗೆ ಎಲ್ಲರೂ ಒಬ್ಬೊಬ್ಬೊಬ್ಬರು ಫಾರ್ಮ್ ಇಸ್ಕೊಂಡು ಅವರು ಸ್ವಯಂ ಪ್ರೇರಣೆಯಿಂದ ಅವರೇ ಮಾಡಿಬಿಟ್ರು. ಆ್ಯಕ್ಚುಲಿ ಫ್ಯಾಮಿಲಿ ಮೆಂಬರ್ಸ್ ಒಂದು 100-150 ಮೆಂಬರ್ಸ್ ಮಾಡ್ಬೇಕಂತ ರೆಡಿ ಆಗಿದ್ದು, ಮದ್ವೆಗೆ ಬಂದು ಅತಿಥಿಗಳು ಕೂಡ ನೇತ್ರದಾನ ಮಾಡೋದ್ರು. ಈ ಥರ ಒಂದು ವೇದಿಕೆ ಬೇಕಾಗಿತ್ತು ಅನ್ಸುತ್ತೆ, ಎಲ್ಲೂ ಸಿಗೋದಿಲ್ಲ ಅನ್ಸುತ್ತೆ ಈ ಥರ ವೇದಿಕೆ. ಹಾಸ್ಪಿಟಲ್ಸ್ಗೆಲ್ಲ ಹುಡ್ಕೊಂಡು ಹೋಗಿ ಅದು ಪ್ರೊಸೀಜರ್ಸ್ ಎಲ್ಲ ಗೊತ್ತಿರೋದಿಲ್ಲ, ಭಯ ಇರುತ್ತೆ ಕೇಳೋಕ್ಕೆ. ಈ ಥರ ಇದ್ದಾಗ ಈ ಥರ ಮದುವೆಲಿ ಈಗ ಎಷ್ಟೊಂದು ಜನ ನನ್ನ ಹತ್ರ ಹೇಳೋದ್ರು, ಇದು ತುಂಬ ಚೆನ್ನಾಗಾಯ್ತು, ನಮಗೆ ಗೊತ್ತಿರಲಿಲ್ಲ ಎಲ್ಲಿ ಮಾಡಬೇಕಂತ, ನೇತ್ರದಾನ ಮಾಡಬೇಕಂತ ನಮಗೂ ಆಸೆ ಇತ್ತು ಜೀವನದಲ್ಲಿ, ನಿಮ್ಮ ಮದುವೆಯಿಂದ ನಾನು ಬಂದು ನೇತ್ರದಾನ ಮಾಡ್ದಂಗಾಯ್ತು ಅಂತೆಲ್ಲ ಹೇಳೋದ್ರು. ಇದೊಂಥರ ವೇದಿಕೆ ಆದಂಗಾಯ್ತು. ಎಲ್ಲ ಮದುವೆಗಳಲ್ಲಿ, ಎಲ್ಲ ಶುಭ ಸಮಾರಂಭಗಳಲ್ಲಿ ಈ ಥರದ್ದು ಯಾವುದಾದ್ರೂ ಸಮಾಜಕ್ಕೆ ಹಿತವಾಗಿರೋಂಥ ಕಾರ್ಯಕ್ರಮಗಳು ಮಾಡಿದರೆ ಒಳ್ಳೇದಾಗುತ್ತೆ ಅನ್ಸುತ್ತೆ. ನನಗೂ ತುಂಬ ಖುಷಿ ಆಯ್ತು ಅವತ್ತು. ಓಕೆ, ನಿಮ್ಮೆಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಮದುವೆ ಎನ್ನುವಂತಹ ವಿಶೇಷ ದಿನ, ನಿನಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಹೇಳುವಂತಹ ದಿನ. ಆದರೆ ಅವತ್ತೇ ಕಣ್ಣು ದಾನ ಮಾಡಿ ಈ ಯುವಕರು, ಈ ಜೋಡಿ ಈಗ ಮತ್ತಷ್ಟು ಪ್ರೇರಣೆ ಆಗಿದ್ದಾರೆ, ಎಲ್ರಿಗೂ ಕೂಡ ಮಾದರಿ ಆಗಿದ್ದಾರೆ ಅಂತ ಹೇಳ್ಬಹುದು. ಆದರೆ ಮರಣಾನಂತರ ಮಾಡುವಂತಹ ಈ ದೇಹದಾನ, ನೇತ್ರದಾನದ ಬಗ್ಗೆ ಯಾವ ರೀತಿ ನಿಯಮಗಳಿದೆ, ಏನು ಪ್ರೊಸೀಜರ್ಸ್ ಇದೆ, ಸಾಕಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ. ಆದರೆ ಈ ನಿಯಮಗಳೇನು ಅಂತ ತಿಳ್ಕೋಣ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.